ಹಾಯ್ ಹಲೋ ನಮಸ್ಕಾರ ಸರ್. ಇದೊಂದು ಮಡ್ ರೋಡು. ಸೊ ಈ ಮಡ್ ರೋಡ್ಗೆ ಅಟ್ಯಾಚಲ್ಲಿ ಇದು 35 ಗುಂಟೆ ತೆಂಗಿನ ತೋಟ. ಬ್ಯೂಟಿಫುಲ್ ಆಗಿದೆ. ಈ ರೋಡ್ ಹೀಗೆ ಮತ್ತು ಜಮೀನುಗಳಿಗೆ ಹೋಗುತ್ತೆ ಮತ್ತು ವಿಲೇಜ್ಗೂ ಕೂಡ ಹೋಗುತ್ತೆ. ಸೊ ಇಲ್ಲಿಂದ ಟಾರ್ ರೋಡು ಜಸ್ಟ್ ಒಂದು 250ರಿಂದ 300 ಮೀಟ್ರ್ ಆಗುತ್ತೆ ಅಷ್ಟೇ. ಇದು ಈಸ್ಟ್ ಫೇಸಲ್ಲಿ ಬರುತ್ತೆ. ಸೊ ಇದರಲ್ಲಿ 4 ಸಾಲು ತೆಂಗಿನ ಮರಗಳು ಬರ್ತದೆ. ಸೊ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಸಾಯಿಲೆಲ್ಲ ಇದು ಫುಲ್ ರೆಡ್ ಇದೆ, ಜನರಲ್ ಪ್ರಾಪರ್ಟಿ. ಇದೆಲ್ಲ ಪಕ್ಕದ್ದಿದು. ಸೊ ಇದು ಬಾರ್ಡ್ರ್ ಆಗುತ್ತೆ. ಇಲ್ಲಿ 4 ಸಾಲು ಬರ್ತದೆ. ಇದು ಬೆಂಗಳೂರು ಸೌತು ಚನ್ನಪಟ್ಟಣ ರಿಜಿಸ್ಟ್ರೇಷನ್ ಬರ್ತದೆ. ಇಲ್ಲಿಂದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ 12 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣ ಸಿಟಿ ನಮಗೆ 15 ಕಿಲೋಮೀಟ್ರ್ ಆಗುತ್ತೆ. ಸೊ ಇವರು ಎಳ್ನೀರಿಗೆ ಕೊಟ್ಬಿಟ್ಟಿದ್ದಾರೆ. ಎಳ್ನೀರನ್ನ ಮರದಲ್ಲಿ ಕೊಯ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ಕಾಯಿ ಕಡಿಮೆ ಇದೆ. ಇದರಲ್ಲಿ 12 ವರ್ಷ ಆಗಿರುವಂಥ ತೆಂಗಿನ ಮರಗಳಿದೆ, 10ರಿಂದ 12 ವರ್ಷ. ಸೊ 45 ಮರಗಳು ನಿಮಗೆ ಸಿಗುತ್ತೆ. ಇದು ಫುಲ್ ರೆಡ್ ಸಾಯಿಲು ಜನರಲ್ ಪ್ರಾಪರ್ಟಿ. ಇಲ್ಲಿಂದ 62 ಕಿಲೋಮೀಟ್ರ್ ನಮಗೆ ಬೆಂಗಳೂರು ಕೆಂಗೇರಿ ಆಗುತ್ತೆ. ಮೈಸೂರು 80 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಬನಶಂಕರಿ ಕೂಡ 85 ಕಿಲೋಮೀಟ್ರ್ ಆಗುತ್ತೆ. ಈಸ್ಟು ಮತ್ತು ವೆಸ್ಟು ಲೆಂತಾಗಿ ನಿಮಗೆ ಸಿಗುತ್ತೆ. ಸೊ ಅಕ್ಕಪಕ್ಕ ಎಲ್ಲ ಬಾಳೆ ತೋಟ, ತೆಂಗಿನ ತೋಟನೇ ನಿಮಗೆ ಸಿಗುತ್ತೆ. ಇಲ್ಲಿಂದ ಲೇಕ್ ಬಂದು ಜಸ್ಟ್ ಒಂದು 50 ಮೀಟ್ರ್ ಆಗುತ್ತೆ ಅಷ್ಟೇ. ಕಾವೇರಿ ವಾಟರ್ ಅದಕ್ಕೆ ಲಿಫ್ಟ್ ಇರಿಗೇಷನ್ ಮಾಡ್ತಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿದೆ ಕೋಕೋನಟ್ ಫಾರ್ಮು. ಇದು 2 ತೆಂಗಿನ ಮರಗಳ ಮಧ್ಯ ಬಾರ್ಡ್ರ್ ಬರ್ತದೆ. ಸೊ ಈ ತೋಟದಲ್ಲಿ ಹಣ್ಣಿನ ಗಿಡಗಳು ಹಾಕ್ಬೋದು, ತರಕಾರಿ ಕೂಡ ಬೆಳಿಬೋದು. ಸೊ ಬ್ಯೂಟಿಫುಲ್ ಆಗಿದೆ. ಸೊ ಟಾರ್ ರೋಡಿಂದ ಜಸ್ಟ್ ಒಂದು 250ರಿಂದ 300 ಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಇದಕ್ಕೆ ನಾರ್ತಲ್ಲಿ ತೆಂಗಿನ ತೋಟ ಇದೆ, ಈಸ್ಟಲ್ಲಿ ಕೂಡ ತೆಂಗಿನ ತೋಟ ಇದೆ, ಸೌತಲ್ಲಿ ಕೂಡ ತೆಂಗಿನ ತೋಟ ಇದೆ. ಸೊ ನಮಗೆ ತೆಂಗಿನ ತೋಟನೇ ಬೇಕು ಅಂತ ತುಂಬ ಜನ ಕೇಳ್ತಾರೆ. ನೋಡಿ, ನಿಮಗಿದು ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ.